ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಡಿಫ್ರೆಂಟಾಗಿ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಏನು ಅಂದರೆ ನೋಡಿ, ಕೆಸದೆಲೆ ಇದ್ರದ್ದು ಚಟ್ನಿ ಮಾಡ್ತಾರೆ. ತುಂಬ ಚೆನ್ನಾಗಾಗುತ್ತೆ. ಇದ್ರ ದಂಟುನಿತ್ತು. ಇದ್ರ ದಂಟು ನಾನು ಮೊನ್ನೆ ರೆಸಿಪಿ ಮಾಡಿದ್ದೀನಿ. ಇವತ್ತು ಇದ್ರದ್ದು ಚಟ್ನಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಮಂಗಳೂರು ಸ್ಟೋರಲ್ಲಿ ತಂದಿದ್ದು. ನೋಡೋಣ ಯಾವ ಥರ ಟೇಸ್ಟಾಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಮಾಡಿದ ಮೇಲೆ ಹೇಳ್ತೀನಿ. ನೋಡಿ, ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡೆ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ತೀನಿ. ವಾಶ್ ಮಾಡಿ ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಬರ್ತೀನಿ. ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಬೇಯಕ್ಕಿಟ್ಟಿದ್ದೀನಿ. ಇದಕ್ಕೆ ಫಸ್ಟ್ ಏನು ಹಾಕ್ತೀರಂದರೆ, ಮೇಯ್ನ್ ಇದಕ್ಕೆ ಬೇಕಾಗಿರೋದು ಹುಣಸೆಹಣ್ಣು ಹಾಕ್ತೀನಿ. ಹುಣಸೆಹಣ್ಣು ನೋಡಿ, ಹುಣಸೆಹಣ್ಣಿದು. ಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಇದಕ್ಕೆ ಮುಚ್ತಾ ಇದ್ದೀನಿ. ಸ್ವಲ್ಪ ಬೇಯಬೇಕಿದು, ಬೇಯಲಿ. ಇವಾಗ ಅದು ಬೇಯ್ತಾ ಇದೆ. ಒಂದು 10 ಮಿನಿಟ್ಸ್ ಬೇಕು ಬೇಯೋಕ್ಕೆ. ಅಷ್ಟು ತನಕ ನಾನು ಅದಕ್ಕೆಲ್ಲ ಒಗ್ಗರಣೆ ಕೊಡೋಕ್ಕೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಚಟ್ನಿ. ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಅದು ಈಗ ಚಟ್ನಿ ಮಾಡಿದ್ಮೇಲೆ ನಿಮ್ಮ ಬಾಯಲ್ಲೆಲ್ಲ ನೀರು ಬರುತ್ತೆ ನೋಡಿ. ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ನನಗೆ ಚಟ್ನಿ ಬೇಕು ಅಂತ. ಅವರೆಲ್ಲ ಅದನ್ನು ಒಂಥರ ರೋಲ್ ಮಾಡಿ ಕಟ್ಟಿ ಬೇಯಕ್ಕಿಡ್ತಾರೆ. ನಾನು ಬೇರೆಯವ್ರ ಥರ ನಾನು ಮಾಡಿಲ್ಲ. ನಾನು ಒಂಥರ ನನ್ನ ಸ್ಟೈಲಲ್ಲೇ ನಾನು ಮಾಡಿದ್ದೀನಿ. ನೋಡೋಣ, ರೋಲ್ ಮಾಡಿದರೆ ಟೇಸ್ಟು ಬರೀ ಹಿಂಗೆ ಹಾಕಿ ಟೇಸ್ಟ್ ಎಲ್ಲ ಸೇಮ್ ಒಂದೇ ಬರುತ್ತೆ. ಒಬ್ರೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ನೋಡೋಣ ನಂದು ಟೇಸ್ಟ್ ಹಿಂಗೆ, ನಾನು ಮಾಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ತಿಂದ ಮೇಲೆ ನಿಮಗೆ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ. ನೋಡಿ ಗೈಸ್, ನಂದು 4 ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಫುಡ್ ಹಾಕಿದ್ದೀನಿ. ನಾನು ಫುಡ್ ಹಾಕೋಕ್ಕೆ ಬರುವಾಗಲೇ ಗೊತ್ತಾಗುತ್ತೆ ನಾನು ಫುಡ್ ಹಾಕೋಕ್ಕೆ ಬರ್ತೀನಂತ. ಎಲ್ಲ ಫುಡ್ ಹಾಕೋ ಜಾಗದಲ್ಲೇ ಬಂದು ನಿಂತಿರ್ತಾರೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ. ನೋಡಿ ಗೈಸ್, ಬೇಯ್ತಾ ಇದೆ ನೋಡಿ. ಮತ್ತು ನಿನ್ನೆ ಗಣೇಶ ಫೆಸ್ಟಿವಲ್ ಎಲ್ಲ ಜೋರಿತ್ತು ಎಲ್ಲರ ಮನೆಯಲ್ಲೂ. ಗಣೇಶ ಕೂರಿಸಿದ್ದೀರ? ನಮ್ಮ ಮನೇಲಿ ಗಣೇಶ ಕೂರಿಸಿಲ್ಲ. ಸಿಂಪಲ್ಲಾಗಿ ದೇವರಿಗೆ ಪೂಜೆ ಮಾಡಿದ್ದೀವಿ ಅಷ್ಟೇ. ಆಮೇಲೆ ಟೆಂಪಲಿಗೆಲ್ಲ ಹೋಗಿ ಬಂದಿದ್ದು. ಇಲ್ಲಿ ಇನ್ನು 1 ತಿಂಗಳು ಗಣೇಶ ಕೂರಿಸ್ತಾರೆ. ಎಲ್ಲ ರೋಡಲ್ಲೂ ಕೂರಿಸ್ತಾ ಇರ್ತಾರೆ. ಇನ್ನು 1 ತಿಂಗಳಂತೂ ರೋಡ್ ಇಳಿಯೋಕ್ಕೆ ಆಗಲ್ಲ. ಎಲ್ಲ ರೋಡಲ್ಲೂ ಗಣೇಶ ಇರ್ತಾರೆ. ಮತ್ತು ಯಾರ್ಯಾರ ಮನೇಲಿ ಗಣೇಶ ಕೂರಿಸಿದ್ದೀರ, ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಗೈಸ್, ಎಷ್ಟು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕೆಲವರು ಒಂದು ಪಾತ್ರೆಗೆ ಹಾಕ್ಕೊಂಡು ಮಸಿತಾರೆ. ನಂಗೆ ಮಸಿಯೋಕ್ಕೆಲ್ಲ ಬರಲ್ಲ. ನಾನು ಹಂಗಾಗಿ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಈ ಥರ ಬಂದಿದೆ. ಇದಕ್ಕಿನ್ನೊಂದು ಒಗ್ಗರಣೆ ಕೊಟ್ಟರೆ ಕೆಸ ಚಟ್ನಿ ರೆಡಿ. ಒಂದು ಗ್ಯಾಸಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕು ಆಯಿಲ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಗೈಸ್, ಸಾಸಿವೆ ಹಾಕ್ಕೊಂಡೆ, ಬೆಳ್ಳುಳ್ಳಿ, ಒಂದು ಒಣಮೆಣಸು ಹಾಕ್ಕೊಂಡೆ, ಇದು ಚಟ್ಪಟ್ ಅನ್ನಬೇಕು. ನೋಡಿ ಗೈಸ್, ಚಟ್ಪಟ್ ಅಂತಿದೆ. ಕೇಳಿಸ್ತಾ ಇದೆಯಾ ನಿಮಗೆ ಸೌಂಡು? ನಿಮಗೆ ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ, ನಂಗೆ ಕೇಳಿಸ್ತಾ ಇದೆ ನೋಡಿ. ಇವಾಗ ಚಟ್ನಿ ಇದಕ್ಕೆ ಹಾಕ್ತಾ ಇದೆ ನೋಡಿ. ಕೊಟ್ಟ ಕುದೀತಾ ಇದೆ.
ಕೆಸದೆಲೆ ಚಟ್ನಿ ರೆಡಿಯಾಗಿದೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಶಾಪು ನಾರ್ಮಲ್ಲು ಅಂಗಡಿಲೆಲ್ಲ ಸಿಗಲ್ಲ, ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ ನೋಡಿ. ನೀವು ಒಂದ್ಸಲ ಹೋಗಿ ತಗೊಬಂದು ಟ್ರೈ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ನನಗೆ ಹೇಳಿ. ಬಿಸಿ ಅನ್ನ ಮಾಡಿದ್ದೀನಿ, ಬಿಸಿ ಅನ್ನ ಜೊತೆ ಚಟ್ನಿ, ಕೆಸದ ಚಟ್ನಿ ನೋಡಿ. ಎಲ್ಲ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬರಲೇಬೇಕು ನೋಡಿ. ಇವಾಗ ಅನ್ನದ ಜೊತೆ ಕಲಿಸ್ಕೊಂಡು ತಿಂತೀನಿ. ಟೇಸ್ಟ್ ಹೇಗಿದೆ ಅಂತ ನಾನು ತಿಂದ ಮೇಲೆ ಹೇಳ್ತೀನಿ. ನೀವೇ ಮಾಡೋದು, ನೀವೇ ಟೇಸ್ಟ್ ನೋಡೋದು ಅಂತ ಅಂದ್ಕೋಬೇಡಿ. ಇಲ್ಲಿ ಯಾರಿಲ್ಲ ನಮ್ಮ ಮನೇಲಿ, ನಾನೇ ಮಾಡೋದು, ನಾನೇ ಟೇಸ್ಟ್ ನೋಡಬೇಕು. ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಅನ್ನ ಮತ್ತು ಚಟ್ನಿ ಕಲಿಸ್ತಾ ಇದ್ದೀನಿ, ಕಲಿಸ್ಕೊಂಡು ತಿಂತೀನಿ. ಟೇಸ್ಟ್ ನೋಡಿ ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಹುಳಿ ಖಾರ ಎಲ್ಲ ಸರಿಯಾಗಿ ಹಾಕಿದ್ದೀನಿ, ಚೆನ್ನಾಗಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮದು ಬಾಯಲ್ಲಿ ನೀರು ಬಂದೇ ಬರುತ್ತೆ ನೋಡಿ. ಇವಾಗ ನೋಡಿದ್ರಲ್ಲ ಗೈಸ್, ನಂದು ಕೆಸದ ಚಟ್ನಿಯಲ್ಲಿ ಬಿಸಿ ಬಿಸಿ ಅನ್ನ ಜೊತೆ ನಾನು ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮದು ಬಾಯಲ್ಲಂತೂ ನೀರು ಬಂದೇ ಬರುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.